ಎಲ್ರಿಗೂ ನಮಸ್ಕಾರ. ಅಕ್ಯುಪ್ರೆಷರ್ ಮುಖಾಂತರ ಕುತ್ತಿಗೆ ನೋವು ಹೇಗೆ ಪರಿಹಾರ ಮಾಡ್ಕೋಬೋದು ಕುತ್ತಿಗೆ ನೋವಿಗೆ ಅಂತ ಮುಂಚೆ ತೋರಿಸಿತ್ತು. ಈ ದಿನ ಕೈಗಳು ಕಾಲುಗಳು ನೋವಿರುತ್ತಲ್ಲ, ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ನೋಡೋಣ. ಕುತ್ತಿಗೆ ನೋವಿಂದ ಎಲ್ಲರೂ ಅದರದ್ದು ಉಪಯೋಗ ಪಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ತಿಳಿಸಿ ಇದ್ರ ಉಪಯೋಗ ಪಡ್ಕೊಳ್ಳಿ ಎಲ್ರೂ. ಇವತ್ತು ಕೈ ನೋವು, ಕಾಲು ನೋವು ವಯಸ್ಸಾದವ್ರಿಗೆ ತುಂಬ ಬರುತ್ತೆ. ಅದೇ ಗಂಟು ನೋವು ಇರುತ್ತೆ, ಇಲ್ಲೆಲ್ಲ ಕಾಲುಗಳ ನೋವು, ಊತ ಇರುತ್ತೆ, ಅದೆಲ್ಲನ ಮಾತ್ರೆ ಒಂದೇ ಪರಿಹಾರ ಅಲ್ಲ. ನಮ್ಮ ಕೈನಲ್ಲಿರೋ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳಿರುತ್ತಲ್ಲ, ಅದರಿಂದ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಲ್ವ. ಈಗ ಕೈಗಳಿಗೆ ಕಾಲುಗಳಿಗೆ, ಇದು ಎರಡೂ ಕಾಲುಗಳಿಗೆ ಸಂಬಂಧಪಟ್ಟಿದ್ದು. ಈ ಮಧ್ಯದ ಬೆರಳಿದೆಯಲ್ಲ, ಇದು ಕಾಲುಗಳಿಗೆ, ಎರಡೂ ಕೈದು, ಇದು ಕೈಗಳಿಗೆ ಬರುತ್ತೆ. ಇದು ಈಗ ಮಂಡಿ ನೋವಿರುತ್ತೆ ಅಂದ್ಕೊಳ್ಳಿ. ಮಂಡಿ ನೋವಿದ್ದಾಗ ನೋಡಿ, ಈ ಪಾಯಿಂಟನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಹೀಗೆ ಮಾಡ್ಕೋಬೇಕು. ಮೊಣಕಾಲು ನೋವಿರುತ್ತಲ್ಲ ಹೀಗೆ. ಈಗ ನೀವು ಇಲ್ಲಿ ಮಾಡುವಾಗಲೇ ಗೊತ್ತಾಗುತ್ತೆ. ಇದು ವಯಸ್ಸಾದ್ರಿಗೆ ತುಂಬ ಸಮಸ್ಯೆ ಇರುತ್ತಲ್ಲ, ಮಂಡಿ ನೋವು ಯೂಶ್ವಲಿ ಇದ್ದೇ ಇರುತ್ತಲ್ಲ, ಅಂಥವ್ರು ಇದನ್ನು ಮಾಡ್ಕೋಬೇಕು. ಹೀಗೆ ಇದನ್ನು ಮಾಡಿಕೊಂಡಾಗ ನಿಮಗೆ ಎಲ್ಲಿ ನೋವು ಬರುತ್ತೆ ನೋಡಿ, ಯಾವ ಜಾಗದಲ್ಲಿ ಅಂದರೆ ಯಾವ ಬೆರಳಲ್ಲಿ ನಿಮಗೆ ನೋವು ಜಾಸ್ತಿ ಕಾಣಿಸುತ್ತೆ, ಆ ಪಾಯಿಂಟನ್ನು ನೀವು ಕೂತಿರುವಾಗ ಸುಮ್ಮನೆ ಈ ಥರ ಮಾಡ್ಕೊಳ್ತಾ ಬನ್ನಿ. ಈ ಪಾಯಿಂಟಿಂದನೇ ತುದಿಗಳಿಂದ ಒತ್ತಬೇಕು. ಯಾವಾಗಲೂ ಈ ಥರ ಹಿಂಗೆ ಸೈಡಿಂದ ಹಿಡ್ಕೋಬಾರ್ದು. ಸೈಡಿಂದ ಹಿಡ್ಕೊಂಡ್ರೆ ಆಕ್ಯುಪ್ರೆಷರ್ ಪಾಯಿಂಟ್ಗೆ ಕರೆಕ್ಟಾಗಿ ಪ್ರೆಷರ್ ಸಿಗೋದಿಲ್ಲ. ಯಾವುದೇ ಪಾಯಿಂಟ್ ಮಾಡ್ಕೋಬೇಕಾದ್ರೆ ಹೀಗೆ ಇಟ್ಕೋಬಾರ್ದು. ಇದು ಹೀಗೆ ಬರಬೇಕು. ಈ ಮೂರು ಬೆರಳಿನ ತುದಿ ಇದೆಯಲ್ಲ, ಇದು ಹೀಗೆ ಬರಬೇಕು. ಈ ಥರ ಹಿಂಗೆ ಇಟ್ಕೊಂಡು ಸ್ವಲ್ಪ ಹಿಂಗೆ ಪ್ರೆಷರ್ ಕೊಟ್ಟು ಈ ಥರ ಮಾಡಿದ್ರೆ ಆಯಿತು. ಇದು ಕಾಲುಗಳಿಗೆ ಸಂಬಂಧಪಟ್ಟಿದ್ದು ಇವಾಗ ತೋರಿಸಿದ್ದು ಮಧ್ಯದ ಬೆರಳು ಎರಡೂ. ಈಗ ಕೈಗಳಿಗೆ ಸಂಬಂಧಪಟ್ಟಿದ್ದು ಈ ಲಾಸ್ಟಲ್ಲಿ ಇದೆಯಲ್ಲ, ಈ ಎರಡು ಬೆರಳು ಕೈಗೆ ಸಂಬಂಧಪಟ್ಟಿದ್ದು. ಇದನ್ನು ಹಾಗೆ ಮಾಡ್ಕೋಬೇಕು. ಇದು ತಲೆಗೆ ಸಂಬಂಧಪಟ್ಟಿದ್ದು, ಇದು ಕುತ್ತಿಗೆಗೆ ಸಂಬಂಧಪಟ್ಟಿದ್ದು, ಇದು ಕಾಲುಗಳಿಗೆ, ಮೊಣಕಾಲುಗಳಿಗೆ, ಮೊಣಕೈಗಳಿಗೆ ಆ ಥರ ಸಂಬಂಧಪಟ್ಟಿದ್ದು ಇವಾಗ ತೋರಿಸ್ತಾ ಇರೋದು. ಈಗ ಈ ಥರ ಮಾಡ್ಕೊಳ್ಳಿ. ಮೊಣಕೈ ನೋವಿತ್ತ ಅಥವಾ ಇಲ್ಲಿಂದ ನೋವಿರುತ್ತೆ ಭುಜದಿಂದ, ಅವಾಗ್ಲೂ ಇಲ್ಲಿ ನೋವು ಬರುತ್ತೆ ನಿಮಗೆ. ಅಂದರೆ ನರಗಳು ಕನೆಕ್ಟ್ ಆಗಿರುತ್ತಲ್ಲ, ನಿಮಗೆ ಎಲ್ಲಿ ನೋವಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಒಂದೊಂದ್ಸಲ. ಇಲ್ಲಿ ನೋವಿತ್ತು ಅಂದರೆ ನೀವು ಮೊಣಕೈ ಪಾಯಿಂಟಂದು ಪ್ರೆಸ್ ಮಾಡಿಕೊಂಡ್ರೂ ಇಲ್ಲಿ ಪರಿಹಾರ ಆಗುತ್ತೆ. ಇಲ್ಲಿಂದ ಕುತ್ತಿಗೆಯಿಂದನೇ ಎಲ್ಲ ಕಡೆ ನರಗಳು ಸ್ಪ್ರೆಡ್ ಆಗಿರುತ್ತಲ್ಲ ನಮ್ಮ ಶರೀರಕ್ಕೆ, ಅದರಿಂದ ಈ 4 ಪಾಯಿಂಟನ್ನು ಮಾಡ್ಕೊಳ್ಳಿ. ಕೈಗೆ ಕಾಲುಗಳಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಸಲ ನೋಡ್ಕೊಳ್ಳಿ. ನೋಡಿ, ಈ ಥರ ಇಟ್ಕೊಂಡಾಗ ನಾವು ಮಧ್ಯದ ಬೆರಳು ಮಾಡಿಸ್ತೀವಲ್ಲ, ಇದು ಎರಡೂ ಬೆರಳು ಕಾಲುಗಳಿಗೆ ಸಂಬಂಧಪಟ್ಟಿದ್ದು. ಆ ಕಡೆ ಈ ಕಡೆ ಓಪನ್ ಮಾಡಿದೆ ನೋಡಿ, ಇದೆರಡೂ ಕೈಗೆ ಸಂಬಂಧಪಟ್ಟಿದ್ದು. ಇದನ್ನು ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಊತ ಇರುತ್ತಲ್ಲ ಕಾಲುಗಳಲ್ಲಿ, ಅದೆಲ್ಲ ಕಡಿಮೆ ಆಗುತ್ತೆ ಬೇಗ. ಮತ್ತು ಈ ನರಗಳದ್ದೇನಾದರೂ ಸಮಸ್ಯೆ ಇತ್ತು ಅಂತಂದರೆ, ಮೊಣಕಾಲಿನಲ್ಲಿ ಮೊಣಕೈಗಳಲ್ಲಿ ನರಗಳ ಸಮಸ್ಯೆ ಇತ್ತು ಅಂದ್ರೂ ಅದು ಬೇಗ ಕಡಿಮೆ ಆಗುತ್ತೆ. ಈ ಪಾಯಿಂಟ್ಗಳು ಮಾಡ್ಕೊಳ್ಳೋದ್ರಿಂದ 4 ಪಾಯಿಂಟನ್ನು ಮಾಡ್ಕೊಳ್ಳಿ. ವಯಸ್ಸಾದ್ರಿಗೆ ತುಂಬ ಸಮಸ್ಯೆಗಳದ್ದು ಇರುತ್ತೆ. ಇದು ಎಣ್ಣೆ ಹಚ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿರ್ತಾರೆ, ಅದನ್ನು ಮಾಡಲಿ, ಇದನ್ನು ಮಾಡಲಿ. ಇದು ಔಷಧ ಇಲ್ದಲೇ ಸ್ವಯಂ ಚಿಕಿತ್ಸೆಯಿಂದ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಇದ್ರ ಉಪಯೋಗ ಪಡ್ಕೊಳ್ಳಿ ಎಲ್ರೂ. ನಮಸ್ಕಾರ.